ಭೀಮಾ ನದಿಯ ಕಡುಕೊಪ್ಪಕ್ಕೆ ಯಾದಗಿರಿ ಜಿಲ್ಲೆಯ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಈಗ ಭೀಮಾ ನದಿಯ ಪ್ರವಾಹದ ನೀರು ಗ್ರಾಮಗಳಿಗೆ ನುಗ್ಗುವ ಮೂಲಕ ಗ್ರಾಮಗಳನ್ನು ಜಲ ದಿಗ್ಬಂಧನಕ್ಕೆ ಉಂಟು ಮಾಡುವಂಥ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು. ಸದನ ಈಗ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನೈಕಲ್ ಗ್ರಾಮದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಭೀಮಾ ನದಿಯ ಪ್ರವಾಹದ ನೀರಿಂದ ಅಕ್ಷರಶಃ ಈ ಒಂದು ನೈಕಲ್ ಗ್ರಾಮ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂಥದ್ದು. ಈ ಒಂದು ಗ್ರಾಮದ ಏರಿಯಾಗಳಿಗೆ ಸಹಿತ ಪ್ರವಾಹದ ನೀರು ನುಗ್ಗುವ ಮೂಲಕ ಇಲ್ಲಿರುವಂಥ ಮನೆಗಳಿಗೆ ಸಹಿತ ನೀರು ನುಗ್ಗಿದೆ. ಇಲ್ಲಿ ಮನೆಗಳಿರುವಂಥ ವಸ್ತುಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಕೊಂಡೋಗಿದ್ದಾವೆ. ಅಳಿದುಳಿದ ವಸ್ತುಗಳನ್ನು ಈ ಒಂದು ಗ್ರಾಮದ ಜನರು ತಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಇಡುವಂಥ ಕೆಲಸ ಕೂಡ ಈಗ ಮಾಡ್ತಿರುವಂಥದ್ದು. ಮನೆಯಲ್ಲಿರುವಂಥ ಟಿ ವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಮತ್ತು ಸೋಫಾ ಆಗಿರ್ಬೋದು, ಜೊತೆಗೆ ದಿನಬಳಕೆ ವಸ್ತುಗಳೇನಿದ್ದಾವೆ, ಜೊತೆಗೆ ಅಡುಗೆ ವಸ್ತುಗಳು ಸಹಿತ ಸಂಪೂರ್ಣವಾಗಿ ಮೇಲ್ಛಾವಣಿ ಮೇಲೆ ಇಡುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಉಳಿದಂಥ ವಸ್ತುಗಳು ಅಂದರೆ ಮೇಲ್ಛಾವಣಿ ಮೇಲೆ ಜಾಗ ಸಾಲದಕ್ಕೆ ಬೇರೆ ಕಡೆ ಟ್ರ್ಯಾಕ್ಟರ್ಗಳ ಮೂಲಕ ಬೇರೆ ಕಡೆ ಸಾಗಿಸುವಂಥ ಕೆಲಸ ಕೂಡ ಈಗ ಮಾಡ್ತಿರುವಂಥದ್ದು. ಅಂದರೆ ಈ ಒಂದು ಏನು ಸಂಪೂರ್ಣವಾಗಿ ಬಡಾವಣೆಗಳು ಮುಳುಗಡೆ ಆದ ಕಾರಣಕ್ಕಾಗಿ ಇಲ್ಲಿರುವಂಥ ನಿವಾಸಿಗಳು ಬೇರೆ ಕಡೆ ಶಿಫ್ಟ್ ಆಗುವಂಥ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ. ನೋಡ್ಬೋದು ದೃಶ್ಯಗಳಲ್ಲಿ ಜನರು ತಲೆ ಮೇಲೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಹೊತ್ಕೊಂಡು ಬೇರೆ ಕಡೆ ಸ್ಥಳಾಂತರ ಆಗುವಂಥ ಕೆಲಸ ಕೂಡ ಇಲ್ಲಿ ಆಗ್ತಿರುವಂಥದ್ದು. ಅಂದರೆ ಇಲ್ಲಿ ಸಂಪೂರ್ಣವಾಗಿ ಪ್ರವಾಹದ ನೀರು ಆವರಿಸಿಕೊಂಡಿದೆ. ಮನೆಯಲ್ಲಿ ಸಹಿತ ನೀರು ನುಗ್ಗಿರೋ ಕಾರಣಕ್ಕಾಗಿ ಮನೆಯಲ್ಲಿರೋ ವಸ್ತುಗಳನ್ನು ಚೀಲದಲ್ಲಿ ತುಂಬಿಕೊಂಡು ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಕೆಲಸ ಕೂಡ ಈಗ ಮಾಡ್ತಿರೋಂಥದ್ದು. ಇಲ್ಲಿ ಏನಂದರೆ ಭೀಮಾ ನದಿ ಈ ಒಂದು ನೈಕಲ್ ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ದೂರ ಇದೆ. ಆದರೂ ಸಹಿತ ಭೀಮಾ ನದಿ ನೀರು ಇಲ್ಲಿವರೆಗೆ ವ್ಯಾಪಿಸ್ಕೊಳ್ಳುವ ಮೂಲಕ ಇಡೀ ನೈಕಲ್ ಗ್ರಾಮವೇ ಜಲಾವೃತ ಆಗುವಂಥ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಇಲ್ಲಿಂದ ನೈಕಲ್ಲಿಂದ ನದಿ ದೂರ ಇದ್ರೂ ಸಹಿತ ಸಂಪೂರ್ಣವಾಗಿ ಭೀಮಾ ನದಿ ಪ್ರವಾಹದ ನೀರು ಇಲ್ಲಿಗೆ ಹರಿದುಕೊಂಡು ಬಂದಿದೆ. ಸೊ ಹೀಗಾಗಿ ಈ ಒಂದು ನೈಕಲ್ ಗ್ರಾಮದ ಹಲವು ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಇಲ್ಲಿರುವಂಥ ನಿವಾಸಿಗಳು ಬೇರೆ ಕಡೆ ಸ್ಥಳಾಂತರ ಆಗುವಂಥ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ. ಸದ್ಯ ನನ್ನ ಜೊತೆ ಈ ಒಂದು ಗ್ರಾಮದ ಮಹಿಳೆಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ನಮಗೆ ಕಳೆದ 2-3 ದಿನಗಳಿಂದ ಹಿಂಗೆ ನೀರು ಬರತ್ತವ. ಯಾವಾಗ ನೀರು ಬಂದವ ನಿಮ್ಗೆ? ಮನೆಗಳಿಗೆ ಒಳಗೆ ಹೋಗ್ಯವಲ್ಲ, ಏನೇನು ಸಾಮಾನುಗಳು ಹಾಳಾಗ್ಯಾವ ನಿಮ್ಮ ವಸ್ತುಗಳು? ಹಾಳಾಗ್ಯಾವ್ರಿ. ನಮ್ಮ ಮನ್ಯಾಗ ಇಲ್ಲಿ ನೀರು ಬಂದಾವ್ರಿ. ನೀರು ಬಂದ ಕೇಸಿ ಭಾಳ ಲಾಸ್ ಆಗಿವಿ ನಾವು. ಈಗ ಎಷ್ಟೋ ಸಾಯ್ತು ಬರ್ಲಕತ್ತವ. ನಮ್ಗೆ ಭಾಳ ತ್ರಾಸ ಆಗ್ಯದ. ನಮಗೇನದ, ನೀವು ಎಲ್ಲ ನಮ್ಗೆ ಜಾಗ ನೋಡಿ ನಮ್ಗೆ ರೊಕ್ಕ ಕೊಡ್ಬೇಕು. ಆ ಕಡೆ ಕಟ್ಕೊಂತ ನೀವು ಕೊಡ್ಬೇಕ್ರಿ. ಬೇರೆ ಕಡೆಗೆ ಸಪ್ರೇಟ್ ಮಾಡಿರಿ. ನಮ್ಗೆ ಇದು ಭಾಳ ತ್ರಾಸ ಆಗ್ಯದ. ನಮ್ಗೆ ಮುದಿಯೋರಿಗೆ ದೊಡ್ಡೋರಿಗೆ ಎಲ್ಲ ನಮ್ಮದು ಮನ್ಯಾಗ ಎಲ್ಲ ತೊಯ್ದು ಕೇಸಿ ಎಲ್ಲ ಸತ್ಯನಾಶ ಆಗಿ ಹೋಗ್ಯದ. ಊಟಕ್ಕಿಲ್ಲ, ನಮ್ಗೆ ಕುಂದ್ರಲಕ್ಕಿಲ್ಲ, ನಿಂದ್ರಲಕ್ಕಿಲ್ಲ. ನೀವು ಸಾರ ಮಾಡ್ಬೇಕ್ರಿ. ಈಗ ಒಳಗೆ ಏನೇನು ವಸ್ತುಗಳಿದು ಎಲ್ಲ ನೀರಾಗ ಮುಳುಗಿಯಾಗವು, ಎಲ್ಲ ಹಸಿಯಾಗಿಬಿಟ್ಟವ. ಉಳಿದಂಥ ವಸ್ತುಗಳು ಮೇಲೆ ಛತ್ರಿ ಮೇಲೆ ಇಟ್ಟಿರಲ್ಲ, ಏನೇನು ಹೋಗ್ಯಾವ ವಸ್ತುಗಳ ಮೇಲೆ? ಎಲ್ಲ ಅಕ್ಕಿ ಗಿಕ್ಕಿ ಎಲ್ಲ ಕಲಾಸ ಆಗಿಬಿಟ್ಟಾವ್ರಿ. ಏನೂ ಇಲ್ಲ ರೀ ನಮ್ಮ ಮನ್ಯಾಗ. ಹೊರಗೆ ನಿಂತು ಬಿಟ್ಟಿವ್ರಿ ನಾವು. ಎಲ್ಲ ತ್ರಾಸ ಆಗಿಬಿಟ್ಟದ್ರಿ. ಸಣ್ಣ ಮಕ್ಕಳಿಗೆ ಎಲ್ಲ ಊಟಕ್ಕೆ ಇದಕ್ಕೆ ತ್ರಾಸ ಆಗಿಬಿಟ್ಟದ್ರಿ. ನಾವು ಇರಂಗಿಲ್ಲ ರೀ ಇಲ್ಲಿ. ಎಲ್ಲೇನ ಜಾಗ ಕೊಟ್ರೆ ನಾವು ಇರ್ತೀವ್ರಿ. ನಾವೆಲ್ಲ ತ್ರಾಸ ಅಳ್ಳಕತ್ತೀವಿ. ವರ್ಷ ಇದೇ ಬರ್ಲಕತ್ತವ್ರಿ. ಏನು ನಾವು ಹಿಂಗೆ ನಿಂದ್ರಬೇಕು ಹೆಂಗ್ರಿ? ಮಳ್ಯಾಗ ಸಣ್ಣ ಮಕ್ಕಳಿಗೆ ಬಾಣೆ ತವನವ್ರಿಗೆ ಎಲ್ಲ ತೊಗೊಂಡು ನಿಂತೀವ್ರಿ ನಾವು. ನಮ್ಗೆ ಏನು ನೀವೇನು ನೋಡ್ಬೇಕು ನೋಡ್ರಿ. ನಮ್ಗೆ ಇಷ್ಟೇ ನೋಡ್ರಿ. ನಮ್ಗೆ ಪ್ರತಿ ಸರ್ತಿ ನೀರು ಬಂದಾಗ ಏನು ಹೊಳಿ ನೀರು ಬರ್ತಾವ, ಇಲ್ಲಿ ಬಂದಾಗ ನಿಮ್ಮ ಮನೆಗಳೆಲ್ಲ ನುಗ್ತಾವ. ಬಂದಾಗ ಭಾಳ ತ್ರಾಸ ಆಗ್ತಿರ್ಬೇಕಲ್ಲ, ನಿಮ್ಗೆ ನೋವಾಗ್ತದ? ಮೌಲಾಲಿ ಕಾಲೋನಿದಾಗ ಭಾಳ ತ್ರಾಸ ಆಗ್ತವ್ರಿ. ಹೊಳಿ ನೀರು ಬಂದು ಇದು ಮನ್ಯಾಗ ಹೊಕ್ಕಂದು ಭಾಳ ತ್ರಾಸ ಆಗ್ಲಕತ್ತವ. ವರ್ಷ ಬರ್ಲಕತ್ತವ್ರಿ ಇಲ್ಲಿ. ಕಣ್ಣೀರನ್ನ ಹೋಗ್ಲಕತ್ತವ್ರಿ. ಮಕ್ಕಳಿಗೆ ತೊಗೊಂಡು ಏನು ತ್ರಾಸ ನೋಡಿ ಹೋಗ್ರಿ. ಮ್ಯಾಗ ಎಷ್ಟು ಈಗ ನಿಂತೀವಿ ನೀರಾಗ, ಹೆಂಗೆ ಹೋಗ್ಬೇಕು ಹೆಂಗಿಲ್ಲ ಅಂತ ನಾವು ಕಣ್ಣಿಗೆ ನೀರು ಹೋಗ್ಲಕತ್ತವ್ರಿ. ಭಾಳ ತ್ರಾಸ ಹಳದೇನ ಹತ್ಕಂತಾನೆ ಕುಂತೀವ್ರಿ. ಈಗ ಹೋಗೋದ ಒಂದೇ ಆದ ನೋಡ್ರಿ ನೀರಾಗ ನಾವು ಅಳ್ಕೊಂಡು. ಇದೇ ಭಾಳ ತ್ರಾಸ ಆಗಿಬಿಟ್ಟದ್ರಿ ನಮ್ಗೆ. ಈ ಒಟ್ಟಿಗೆಲ್ಲ ಏನಿಲ್ಲ ರೀ. ಒಟ್ಟಿಗೆ ಇಲ್ಲ ಏನು ತಿನ್ಬೇಕು, ಎಲ್ಲ ಅಳ್ಕೊಂಡು ಹೋಗೋದ್ರಿ. ಮಕ್ಕಳು ಮರಗಳು ಏನು ನಾವು ದೊಡ್ಡವರು ಹೆಂಗ ನಾವು ಹೋಗಿ ನಿಂದಿರ್ಬೋದು. ಮಕ್ಕಳಿಗೆ ಎಕಡೆ ತೊಗೋಬೇಕು, ಎಕಡೆ ಇಲ್ಲ. ನಾವು ಇದೇ ತ್ರಾಸ ಆಗಿಬಿಟ್ಟು ಅದ್ರ ಬಾಣಿ ತಾನು ಮಳೆಂಗೆ ಅವ್ರಿ ಏನು ಮಾಡಬೇಕು? ಸಣ್ಣ ಹುಡುಗಿರಿ ತೊಗೊಂಡು ನಾವು ಎಕಡೆ ಹೋಗ್ಬೇಕು, ಎಕಡೆ ಇಲ್ಲ. ಏನು ಜಾಗ ಅದ, ಸುಡುಗಾಡ ಅದ, ಏನಾದ ಹೊಳಿ ನೀರು ಬಂದು ಕೇಸಿ ತ್ರಾಸ ಮಾಡಿಬಿಟ್ಟಾರ್ರಿ. ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತಾಗಿದೆ, ಪ್ರತಿ ಬಾರಿ ನೀರು ಬಂದಾಗ ಕಂಪ್ಲೀಟಾಗಿ ಮನೆಗಳ ಜಲಾವೃತ ಆಗುತ್ತವೆ. ಜೊತೆಗೆ ಮನೆಯಲ್ಲಿರುವಂಥ ದಿನಸಿ ವಸ್ತುಗಳ ಸಹಿತ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಕೊಂಡೋಗಿದೆ. ಹೀಗಾಗಿ ನಾವು ಬೆಳಗ್ಗೆಯಿಂದ ಮನೆಯಲ್ಲಿ ಒಲೆ ಕೂಡ ಉರಿಯುವಂಥ ಕೆಲಸ ಆಗಿಲ್ಲ. ಜೊತೆಗೆ ತುತ್ತು ಅನ್ನದ ಅಗಳನ್ನು ಸಹಿತ ನಾವು ಬಾಯಲ್ಲಿ ಹಾಕುವಂಥ ಕೆಲಸ ಇನ್ನುವರೆಗೆ ಆಗಿಲ್ಲ. ಸೊ ಹೀಗಾಗಿ ಪ್ರತಿ ಬಾರಿ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಸರ್ಕಾರ ನಮಗೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡಬೇಕಾದ್ರೆ ಬೇರೆ ಕಡೆ ಇಲ್ಲಿರುವಂಥ ಬಡಾವಣೆಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ಇಲ್ಲಿರೋ ಜನರು ಕಣ್ಣೀರು ಹಾಕುವ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.